ವರ್ಷವೂ ನನ್ನ ಸಗಣಿನಲ್ಲಿ ನಾನು ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ಮೇಲೆ ತಥಾತ್ಸು ಭಕ್ತಳೇ, ನಿನ್ನ ಭಕ್ತಿಗೆ ಮೆಚ್ಚಿ ಮೈದೋಗಿ ಬಂದಿರುವೆ. ನಿನಗೆ ಯಾವ ಬರಬೇಕೋ ಕೇಳಿಕೋ. ನೀನ್ಯಾವುದೇ ಕೇಳಿದರು ಕೊಡಲು ನಾ ಸಿದ್ಧ. ಯಾರು ನೀವು? ಚಿತ್ರದುರ್ಗದ ಚಿನ್ಮಲಾಗಿಯ ಮಕ್ಕಳಲ್ಲಿ ರಾಜಾದಿರಾಜ ರಾಜವೀರ ಮದಕರಿ ನಾಯಕ ಅಂಚೆ ವಂಶಸ್ಥರ ಎಪ್ಪಲು ವೀರಾದಿವೀರ ವಿದ್ಯೆ ನೀನೇಕೆ ಬಂದೆ ಇಲ್ಲಿಗೆ? ಅರಳಿ ನಿಂತ ಪುಷ್ಪ ತನ್ನ ಮಧುಮಕರಂದವನ್ನು ನೀರಲು ಬಂದ ದುಂಬಿಯನ್ನು ಏಕೆ ಬಂದೆ ಎಂದು ಕೇಳುವುದು ಸಹಜ. ಅದಕ್ಕಾಗಿ ಹೇಳುತ್ತಿರುವ ಕೇಳು. ನಾ ಬಂದಿರುವುದು ನಿನ್ನ ಸ್ಪರ್ಶ ಸುಖಕ್ಕೆ. ಮಗು ತುಂಬಿದ ನಿನ್ನ ರುಚಿಗಳ ಮುಟ್ಟಿನ ಪ್ರಧಾನಕ್ಕೆ. ಬೇಡವಿಕ್ಕೆ ಕಂಡ ಹೆಣ್ಣು ಮಕ್ಕಳಿಂದ ಹುಚ್ಚು ನಾಯಿ ಅಂತ ತಿರುಗಿದರೆ ಈ ಸಮಾಜದ ನಾಡಿನನ್ನು ಹುಚ್ಚನೆಂದು ಕಲ್ಲೋಗಿದ್ದಾರೆ. ಹುಚ್ಚ ಈ ಹುಚ್ಚನೆಂದರೂ ಚಿಂತೆ ಇಲ್ಲ, ಕಚ್ಚ ಅಮೃತವೆಂದರೂ ಅಂಗಿಲ್ಲ. ಒಟ್ಟಿನಲ್ಲಿ ನಿನ್ನ ದೇಹ ಸುಖ ಸಿಕ್ಕರೆ ಸಾಕು. ಬೆಳದಿಂದಲ ನಾಳೆ ಅಂತಿರುವ ನಿನ್ನೊಂದಿಗೆ ರತಿ ಕ್ರೀಡೆ ಆಡುವ ಯೋಗ ದೊರೆತರೆ ಸಾಕು. ನೋಡು ಬಿಕ್ಕಿ, ನನ್ನ ಹೃದಯದಲ್ಲಿ ಈಗಾಗಲೇ ಬೇರೆ ಬಿದ್ದರೆ ಅಂಥದ್ರಲ್ಲಿ ನನ್ನನ್ನು ಪ್ರೀತಿ ಮಾಡಂತ ಕೇಳ್ತಿದೆಯಲ್ಲ, ಇದು ಯಾವ ಧರ್ಮ?
ಧರ್ಮ ಧರ್ಮ ಅಧರ್ಮವೆಂದು ಸಾಯಲು ನಾನೇನು ಧರ್ಮರಾಯನ ಮೊಮ್ಮಗನಲ್ಲ. ನನಗೆ ತಿಳಿದಿರುವುದು ಒಂದೇ ಧರ್ಮ, ಅದೇ ಎರವರ ಹೆಣ್ಣು ಮಕ್ಕಳನ್ನು ಕಾಡುವ ಧರ್ಮ. ಅಂದ ಹಾಗೆ ನಿನ್ನೆ ಪ್ರಿಯಕರನ ಯಾರೆಂದು ಹೇಳಬಹುದಲ್ಲ? ಈ ಊರಿನ ಮುದ್ದಿನ ಕಣ್ಮಣಿ ನನ್ನ ಪ್ರಿಯಕರ ಮುಚ್ಚು ಬಾಯಿ ಮುಚ್ಚ ಎಣ್ಣೆ. ಇನ್ನೊಂದೇ ಒಂದು ಸಾರಿ ಅವನ ಹೆಸರೆತ್ತಿದ್ದೆ ಆದರೆ ನಿನ್ನ ನಾಲಿಗೆ ಸೀಳಿ ಬಿಟ್ಟೇನು. ನೋಡೇ, ನಿನ್ನ ಪ್ರಿಯಕರ ಬೇರೆ ಯಾರೇ ಆಗಿದ್ದರು ನಾ ಸೋತು ಸುಮ್ಮನಾಗುತ್ತಿದ್ದೆ. ನಿನ್ನ ಪ್ರಿಯಕರ ಪ್ರೇಮ ಎಂದು ಗೊತ್ತಾದ ಮೇಲೆ ಅರೆ ಕ್ಷಣವಾದರೂ ನೀ ನನಗೆ ಸೆರಗಾಸಲೇಬೇಕು. ಬಾಯಿ ಮುಚ್ಚೋ ನಾಯಿನ ಮಗನೇ, ಈಗಾಗಲೇ ಒಬ್ಬರನ್ನು ಮನಸಾರ ಪ್ರೀತಿ ಮಾಡ್ತೀರಂತ ಹೇಳಿದ್ರು, ಮತ್ತೆ ನನ್ನನ್ನು ಪ್ರಿಯತಮೆ ಅಂತ ಕೇಳ್ತಿದ್ದೀಯಾ? ಇಲ್ಲಿ ನಡೆದ ವಿಚಾರ ನನ್ನ ಪ್ರೇಮಗೆ ಗೊತ್ತಿದೆ, ಆದ್ರೆ ನಾನು ಗೋತ್ರಕಾಳಿಯಂತೆ ನಿನ್ನ ಶಿರ ಕಡಿಬೇಕಾಗುತ್ತದೆ. ಸಾಕು ನಿಲ್ಸೆ. ನಿನ್ನ ಪ್ರಿಯಕರನೊಬ್ಬನೇ ಗಂಡಸು, ನಾವೆಲ್ಲ ಕೈಗೆ ಬಳೆ ಕೊಟ್ಟಿದೀವಿ ಅಂದ್ಕೊಂಡಿದೀಯಾ? ನೋಡೇ, ಅದೆಷ್ಟೋ ಹುಡುಗಿಯರನ್ನು ನಡು ರಸ್ತೆಯಲ್ಲಿ ಶೀಲಹರಣ ಮಾಡಿದ ಸರದಾರ ನಾನು. ಅಂತಹುದರಲ್ಲಿ ನೀನ್ ಯಾವ ಲೆಕ್ಕ? ಇನ್ನು ಕ್ಷಣಾರ್ಧದಲ್ಲಿಯೇ ಕಿತ್ತೆಸೆಯುವ ನಿನ್ನ ಇದು ಎಕ್ಸಾಂಪಲ್. ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ದು ಬಂದಿದೆ, ಆದ್ರೆ ಇನ್ನು ಈ ಪರಿಣಾಮ ಏನಾಗುತ್ತಂತ ನನಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವೇ? ಸಣ್ಣ ನಡುವಿನ ಬಣ್ಣದ ಎಣ್ಣೆ, ನೀನು ಬಾಯಿ ಮಾತಿಗೆ ಬಗ್ಗುವ ಎಣ್ಣಲ್ಲ. ಬಲಾತ್ಕಾರವೆಂಬ ಬಾಂಬೆ ನಿನಗೆ ಬಂದು ನಿನ್ನ ಪ್ರಿಯಕರನನ್ನು ಎಂದು ನಿಜವಾದ ಗಂಡಸೆ ಹಾಕಿದ್ದರೆ ನನ್ನೆದುರಿನಲ್ಲಿ ನಿಂತು ನಿರ್ಮಿಸಿರುವ ಚಕ್ರವ್ಯೂಹವನ್ನು ಭೇದಿಸಿ ನನ್ನೆದುರಿನಲ್ಲಿ ನಿಂತು ಹೋರಾಡಿ ನಿನ್ನನ್ನು ಬಿಡಿಸಿಕೊಂಡು ಹೋಗಲಿ. ಇಲ್ಲ ಏಡಿಯಂತೆ ಎಲ್ಲಿಯಾದರೂ ತಲೆಬರೆಸಿಕೊಳ್ಳಲಿ. ಹೋಗು. ಮಾಡ್ತೀಯ ನಾನೆಂದು ನಿನ್ನ ಬಿಡಲೇ.
ಮಗಳಲ್ಲಿ ನಿಲ್ಲದೆ ನೋಡೋದು ಹೊಸ ಕೆರೆ ನಿನಗೀಗ ಸವಾಲೆ ಅರತೀನಿ ಮಸಾಲೆ ಕೊಟ್ಟುಕೊಳ್ಳೆ ಮಾಸ್ಟರ್ ಬಿಡೋಣಲ್ಲ. ನಾನೇ ಕಣೋ ಕಲಿಯುಗದ ಅಭಿಮನ್ಯು. ಅಭಿಮನ್ಯು, ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಒಳಗಡೆ ಬಂದಿದ್ದೀಯ ಮರಿ, ಹೊರಗಡೆ ಹೋಗೋದಾಗಲ್ಲ. ನೀನೀಗ ತೋಳದ ದಡ್ಡಿಯಲ್ಲಿರುವ ಕುರಿಮರಿ. ಸುಮ್ಮನೆ ಸರೆಂಡರ್ ಆಗ್ಬಿಡು. ಏನು ಸರೇಂದ್ರ? ಶೀಲವತಿಯರ ಮೈ ಮುಟ್ಟಲೆತ್ತಿಸಿದವರ ಕೈ ಕತ್ತರಿಸಿ ಅವರನ್ನು ಬೋಟಿ ತೆಗೆಯೋ ಧೀರ ನಾನು ಅನ್ನೋದು ನಾವು ಮರಿಬೇಡ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ನಿನ್ನಂತ ಮೂರು ಬಿಟ್ಟವರಿಗೆ ಮರ್ಯಾದೆ. ತಾನಾಗಿ ತಾನು ಒಲೆದು ಬಂದಿರೋ ಹೆಣ್ಣನ್ನ ಪ್ರೀತಿ ಮಾಡಬೇಕು ಅನ್ನೋ ನೀತಿನೇ ಗೊತ್ತಿಲ್ಲದರೋ ನಿನ್ನಂತ ಮೂರು ಬಿಟ್ಟವ್ರಿಗೆ ಮರ್ಯಾದೆ ಕೊಡೋದಕ್ಕಿಂತ, ನಮ್ಮಲ್ಲಿರುವ ಮಾನವತೆಯನ್ನು ಕಳ್ಕೊಳ್ಳೋದಕ್ಕಿಂತ ಚಪ್ಪಲಿ ಹೊಡೆದು ದೇಶ ಕಟ್ಕೊಳ್ಳೋದ ಮೇಲು. ನೀನು ತಿಳಿದು ಕಾಳಸಪ್ಪದ ಎಡಮಿಡ್ತಾ ಇದೆಯಾ? ಅಷ್ಟಕ್ಕೂ ಇವಳಿಗೂ ನಿನಗೂ ಏನೋ ಸಂಬಂಧ? ಇವಳೇನು ನೀನು ಕಟ್ಟಿಕೊಳ್ಳಬೇಕಂತಿರುವ ಹೆಂಡತಿಯೋ ಅಥವಾ ಹೊರ ಹುಟ್ಟಿದ ಅಕ್ಕ ತಂಗಿಯೋ? ಇಲ್ಲವಲ್ಲ, ಏನೋ 3 ದಿನ ಜಗತೀರಿಸಿಕೊಳ್ಳುವ ಸೂಳೆ ಮಾತಿಗಾಗಿ ನಮ್ಮಿಬ್ಬರ ಮಧ್ಯೆ ತೋರಗಳೇ. ಲೋಫರ್, ಕರುನಾಡು ಗಂಡು ಭೂಮಿ ಚಿತ್ರದುರ್ಗದ ಗಂಡು ಮೆಟ್ಟಿನ ಮಾನ್ಯನ ಮಗನಾಗಿ ಇಂಥ ಮಾತಾಡೋಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಇಂಥ ಪವಿತ್ರವಾದ ಮಣ್ಣಲ್ಲಿ ಹುಟ್ಟಿದ ನಾವು ಪರಸ್ತ್ರೀಯರನ್ನ ವೀರವರತೆ ಮನಕ್ಕೆ ಹೋಗುವ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿಯಂತೆ ಕಾಣಬೇಕೇ ಹೊರತು ನಿನ್ನಂತಹ ಕಾಮದ ಕಣ್ಣಿನಿಂದಲ್ಲ. ಓಹೋ, ಎಷ್ಟೇ ಆದರೂ ದೇದಾತ ಬಿಟ್ಟು ಪ್ರಿಯತಮೆಯ ಮನಸ್ಸು ಗೆಲ್ಲುವವನಲ್ಲವೇ ನೀನು? ನಮ್ಮದು ಆಗಲ್ಲ ಮರಿ. ಆದರೆ ಒಂದು ಮಾತು, ನಿಮ್ಮಿ ಜೀವನದಲ್ಲಿ ನಿಮ್ಮಿಬ್ಬರ ಮಿಲನ ಎಂದಿಗೂ ಸಾಧ್ಯವಿಲ್ಲ. ದಿಸ್ ಇಸ್ ಮೈ ಚಾಲೆಂಜ್. ನಾನು ಅಷ್ಟೇ. ಜೀವನದಲ್ಲಿ ಮದುವೆಯಾಗುವುದಾದರೆ ಇದೇ ಹೆಣ್ಣನ್ನೇ, ಇಲ್ಲವಾದರೆ ಆ ಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆ. ದಿಸ್ ಇಸ್ ಮೈ ಚಾಲೆಂಜ್. ನನ್ನೆದುರಿಗೆ ಚಲತೊಟ್ಟ ಚಲಗಾರ, ನೀನಾಗಲಾರೆ ಅಷ್ಟು ಸುಲಭವಾಗಿ ಉದ್ಧಾರ.
ನಾನೀಗ ಹೋಗುತ್ತೇನೆ, ಹೋದರೂ ಮತ್ತೆ ಬರುತ್ತೇನೆ. ನಿಮ್ಮಿಬ್ಬರ ಪಾಲಿಗೆ ಶನಿ ಮಹಾತ್ಮನಾಗಿ ಕೇಳಿದ ಅವನು ಆಡಿದ ಮಾತುಗಳನ್ನು. ಸಿಂಧು, ಬೊಗಳು ನಾಯಿ ಕಚ್ಚದಿಲ್ಲ, ಬೊಗಳ್ಕೊಳ್ಳಿ ಬಿಡು. ಸಿಂಧು, ಅದಿರಲಿ, ಒಬ್ಬಂಟಿಯಾಗಿ ನೀನೇಕೆ ಈ ಕಾಡಿಗೆ ಬಂದೆ? ನೋಡಿ, ನೀವು ಹೆಸರು ಮಾಡಿ ಆ ದೇವರಿಗೆ ಅಷ್ಟರಲ್ಲಿ ಈ ನಾಯಿ ನನ್ನನ್ನು ಮುಟ್ಟಿ ಬಂದಿದೆ. ಸಿಂಧು, ಕೇಳು ಸಿಂಧು, ಅದೇನೆಂದು ಒಂದೇ 100 ಕೇಳು. ದಯವಿಟ್ಟು ಇಲ್ಲಿ ನಡೆದಿರೋ ವಿಚಾರನ ಓ, ಅಷ್ಟೇ ತಾನೆ, ಯಾರಿಗೂ ಗೊತ್ತಾಗಬಾರ್ದು ತಾನೆ. ಆಯಿತು, ವೆರಿ ಗುಡ್ ಸಿಂಧು. ಸಿಂಧು, ನಿನಗೊಂದು ಸಂತೋಷದ ಸುದ್ದಿ ತಂದಿರುವೆ, ಅದೇನು ಅಂತ ಗೆಸ್ ಮಾಡ್ತೀಯ? ಆ ಸಂತೋಷ ವಿಷಯದಂತ ನನಗೆ ಚೆನ್ನಾಗಿ ಗೊತ್ತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನೀನು ಮಕ್ಕಳೇ ಪಾಸ್ ಆಗಿದ್ದೀರ ತಾನೆ? ಬರೀ ಫಸ್ಟ್ ಕ್ಲಾಸ್ ಅಲ್ಲ ಚಿನ್ನ, ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗಿದ್ದೇನೆ. ಇದು ಇದು ನನ್ನ ಮಗ ಆನಂದ ಈ ನಿಮ್ಮ ಮಾತನ್ನು ಕೇಳಿ ಏಕೆ ಅನುಮಾನವೇ? ಅನುಮಾನವಲ್ಲ, ಆನಂದ ಈ ನಿಮ್ಮ ಮಾತನ್ನು ಕೇಳಿ. ಮತ್ತೆ ಈ ಆನಂದದಲ್ಲಿ ನನಗೆ ಪ್ರೇಮದ ಕಾಣಿಕೆಯನ್ನೇ ಕೊಡೋದೇ ಮರ್ತು ಬಿಟ್ಟಿಯಲ್ಲ. ಆಯ್ತು, ನಿಮಗೆ ಏನ್ ಬೇಕೋ ಕೇಳಿ, ಅದನ್ನು ನಾನು ಖಂಡಿತ ಇಲ್ಲ ಹೋದಿಲ್ಲ. ಕೇಳಿ, ನಿಮ್ಗೆ ಏನ್ ಬೇಕು? ಈಗ ಇಲ್ಲಿ ಸದ್ಯ ಯಾರೂ ಇಲ್ಲ, ಈ ನನ್ನ ಕೆನ್ನೆಗೊಂದು ಮುತ್ತು ಕೊಡಿ, ಆಮೇಲೆ ನೋಡು. ಚಿಕ್ಕ ಹೋಗ್ಯಪ್ಪ, ನನಗೆ ತುಂಬಾ ನಾಚಿಕೆ ಬರುತ್ತೆ. ನನ್ನೊಲವೇ ಬಾರೆ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಬಾರಿನ ಸನಿಹಕ್ಕೆ. ಸಿಹಿ ಭಕ್ತಿನ ಕಾಣಿಕೆ ನೀರಾರನ ಸನಿಹಕ್ಕೆ, ಸಿಹಿ ಭಕ್ತಿನ ಕಾಣಿಕೆ ನೀರಾರನ ಸನಿಹಕ್ಕೆ.
ಪ್ರಿಯೆ ಒಂದು ಸಿಹಿ ಮುತ್ತನ್ನಾದರೂ ಕೊಡುವೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ. ಪ್ರೇಮದ ಕವಿಕಲ್ಪನೆ ಬಾಳ ಪಯಣಕ್ಕೆ ಜೊತೆಯಾದೆ ನೀ. ಈ ಪ್ರೇಮದ ಕವಿಕಲ್ಪನೆ ಬಾಳ ಪಯಣಕ್ಕೆ ಜೊತೆಯಾದೆ ನೀ. ನನ್ನವೇ ನನ್ನ ಚೆಲುವೆ ಸಿಹಿ ಮುತ್ತು ನೀಡು. ಪ್ರಿಯೆ ನನ್ನೊಮ್ಮೆ ಬಿಗಿದಪ್ಪಿಕೊಳ್ಳುವೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ.
ಕರೆದು ಹಣದ ಹಾಸಿಗೆ ಹಾಸೆ ಹಪ್ಪಿ ಮುದ್ದಾಡುವುದೇ ನನ್ನ ದಿನನಿತ್ಯದ ಡ್ಯೂಟಿ. ಡ್ಯೂಟಿಗೊಪ್ಪದ ಬ್ಯೂಟಿ ಬೇರೆ ಯಾರಾದರೂ ಈ ಭೂಮಿಯಲ್ಲಿದ್ದರೆ ಪರಾಕ್ರಮದ ಬಲ ಬೀಸಿ ಬೇಟೆಯಾಡಿ ತೆಗೆದು ತೀರಿನ ಮೇಲೆ ಕೆಟ್ಟ ಕಟ್ಟಿಸುವುದೇ ನನ್ನ ಕ್ಯಾರೆಕ್ಟರ್. ವಾರೆವ್ವಾ ಬ್ಯೂಟಿಫುಲ್ ಲೇಡಿ ಸಿನಿಮಾಗೆ ಬಾಸಿ ಜೋಡಿ ಓ ಸೂಪರ್ ಯುವರ್ ಬ್ಯೂಟಿ ವೆರಿ ಗ್ರೇಟ್. ಸಿಗಕ್ಕ ಆ ಬುಲ್ಲಿಗೆ ಒಳ್ಳೆ ಹುಡುಗಿ ಸಿಕ್ಕಳ ನೋಡು, ಬಾ ಅಡ್ಜಸ್ಟ್ ಮಾಡ್ಕೊಂಡು ನೀನೆ. ಓ ಬ್ಯೂಟಿಫುಲ್ ಅಪ್ಪ ಸೌಂದರ್ಯ ರಾಣಿ, ನಾನೆಲ್ಲೇ ನೀನ್ ಬೈಕೊಂಡೆ, ಮಳ್ಳಪ್ಪರ್ ಕೊಪ್ಪೆ ಕರ್ಕೊಂಡೋಗಿ ಏನೇನೋ ಮಾಡ್ಬೇಕಂತ ನನ್ನ ಮನ್ಯಾಗ ಅಂದ್ಕೊಂಡ. ಆದ್ರೆ ಏನ್ ಮಾಡೋದು, ಆ ಮಳ್ಳಪ್ಪರ್ ಅವ್ನ ಬುಲ್ಲಿಗೆ ಇನ್ನ ಮದ್ವೆನೇ ಆಗಿಲ್ಲ. ನೀನ್ ನೋಡ್ಬಿಟ್ರೆ ನಾನ್ ಮಾಡೋದ್ ಬಿಟ್ಟು ಅವನೇ ಮಿಷನ್ ಬಿಟ್ಬಿಡ್ತ ನೋಡಿ ನಿನ್ಗೆ. ಏ ತಾಯಿ ತೆಗಿಬ್ಯಾಡಿ ನಿನ್ ಬಾಯಿ, ನಾನೇ ನಿನ್ ಮುಟ್ಟಿಲ್ಲ ಮಾಡಲಿಲ್ಲ, ಸುಮ್ಮನೆ ಅವ್ರನ್ನ ಕರಿತೀವಿ. ಈಗಿನ ಕಾಲದಾಗ ಪಕ್ಷಪಾತದ ಸಂಖ್ಯೆ ಜಾಸ್ತಿ ಐತಿ ನೋಡು. ನೀನ್ ಸುಮ್ಮನೆ ಒಂದ್ ಸಂದೇಹ ಮಾಡಿದ್ರೆ ನನ್ ಸೊಂಟನೇ ಓಡ್ಬಿಡ್ತಾರೆ ಕಾಣ. ಅಬ್ಬಬ್ಬ ಏನ್ ಆರನ್ರಿ ಇವಳು ಆರನ್ ನೋಡ್ಬಿಟ್ರೆ ತಡ ದಯವಿಟ್ಟು ನಿಮ್ ಆರೋನ್ ಸ್ವಲ್ಪ ನಿಲ್ಲಿಸ್ರಿ. ನಮ್ಮ ಅಪ್ಪ ಕೊಟ್ಟನ್ರಿ, ನಾನೇ ಕೊಡ್ತೀನಿ ಈಗ ಹೇಳು. ನಾನ್ ನಿಮಗೆ ಗ್ಯಾಸ್ ಹೊಡೆದಾಗ ನಿಮ್ಗೆ ಏನಾದ್ರು ಅರ್ಧೋಗೈತಾ ಇಲ್ಲ ಏನಾದ್ರು ಮುರ್ದೋಗೈತಾ ಇಲ್ಲ ನಿಮ್ ಡೀಸೆಲ್ ತಗೊಂಡಿನ ಅದೆಷ್ಟು ಡೀಸೆಲ್ ಸೋರೈತಿ ಅಂತ ಒಟ್ಟಿಗೆ ಲೆಕ್ಕ ಹಾಕಿ ಹೇಳ್ರಿ. ನಮ್ ಫ್ರೆಂಡ್ ಅವ್ನು ಟಿ ಅಂತಿದ್ದಾನೆ, ಅವನು ಅಲ್ಲೇ ದುರ್ಗ ಕೆಲ್ಸಕ್ಕೆ ಬರ್ತಾನೆ ನೋಡ. ಅವ್ನು ಏನ್ ಮನೆ ಅಡ್ರೆಸ್ ಕೊಟ್ಟಲ್ಲ, ಅವನ ಹೆಣ್ಣು ಮಕ್ಕಳು ಅಂದ್ರೆ ಭಾರಿ ಪ್ರೀತಿ ನೋಡ. ಏನನ್ನ ಅವನು ಜಾಸ್ತಿ ಹಚ್ಕೊಂಡ ದಿನ ಮಿಷನ್ ಬಿಡೋದೆ.
ಅನ್ಸ್ಕೊಂಡ್ರೆ ಅಲ್ಲೇ ಹೋಗಿ ನೀನು ಅಲ್ಲೇ ಹೋಗ್ಲಿಕ್ಕಿಲ್ಲ. ನನ್ನ ಆಗಿರಲ್ಲ ಕ್ಯಾಮ್ರಾದ ನನಗೆ ಒಳ್ಳೆ ಗಂಡ ಇರೋದ ಅದು ಕೊಟ್ಟು ಸುಮ್ಮನೆ ಜವಾಬ್ದಾರಿ ಮಾಡಿಸಿ ಏನೋ ಕ್ಯಾಮ್ರಾನ ಬಹಳ ಅನ್ಯಾಯ ಕಣ್ರಿ. ಒಂದ್ ಚಿಕ್ಕ ತಪ್ಪಿಗೆ ನಮ್ ಕಸುಬ್ನೇ ಕಿತ್ಕೊಳ್ಳೋದು ಬಹಳ ಅನ್ಯಾಯ ಅದೇನ್ರಿ. ನೋಡಪ್ಪ ಅನ್ಯಾಯ ಗಿನ್ಯಾಯ ನನಗೇನು ಗೊತ್ತಿಲ್ಲ ನೋಡ್ ನನಗೆ. ನಿನಗೆ ಏನಾದ್ರು ನೀನು ಕೊಡ್ಲಿಲ್ಲ ಅಂದ್ರೆ ಈ ಊರಾಗಿರೋ ಹೆಂಗಸರಿಗೆಲ್ಲ ಸೇರಿಸಿ ಬಡಸ್ತಾರೆ ವಿಚಾರ ಬಂದ ಜೋಕೆ. ಅಯ್ಯಯ್ಯಪ್ಪ ಹಂಗ್ ಮಾತ್ರ ಮಾಡ್ಬೇಕು ನೋಡ್ರಿ. ಇಡೋ ತಗೊಳ್ಳಿ, ನೀವೇ ಇಟ್ಕೊಳ್ಳಿ. ಏನೋ ಹುಡುಗಿ ಚೆನ್ನಾಗಿದ್ಯಾ ಅಂತ ಹೇಳಿ ನಾವು ಗರಡಿಲಿ ಹಾಕೊಂಡು ಮಾಡಿ 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 ಮುಂದಕ್ಕೆ ಬರೋಣ ಅಂತಿದ್ದೆ. ನಾನೇನ್ ಮಾಡೋಕ್ಕಾಗುತ್ತೆ, ನಿನ್ ಕರ್ಮ. ಏನಾದ್ರು ನೀನ್ ನನಗೆ ಬಂದು ಮುಂದಕ್ಕೆ ಮಾಡದ ಬರಂಗ್ ಮಾಡದ ಮುಂದಕ್ಕೆ ತರೋದು ಇದಕ್ಕೆ ನೀವ್ಯಾಕ್ರಿ ಮನ್ಸ್ಕೊಂತೀರಾ? ನಾನು ಹೇಳಿದ್ ನಿಮ್ ಹೊಟ್ಟೆ ಮುಂದಕ್ಕೆ ತರೋದಲ್ಲ ನೋಡು. ನಾನು ಸಿನಿಮಾ ಫೀಲ್ಡ್ನಲ್ಲಿ ಮುಂದಕ್ಕೆ ತರೋದು. ಓಹೋ ನೀವು ಸಿನಿಮಾ ಸಾರ ನೀವು ಯಾರಂತ ಗೊತ್ತಾಗಲ್ಲ. ನಾನು ಏನೇನೋ ಮಾತಾಡಿ ಬೈದ್ಬಿಟ್ಟಿರೋದು. ದಯವಿಟ್ಟು ನನ್ನ ಕ್ಷಮಿಸಿ. ಚೇಚೆ ಹೆಣ್ಣು ಮಕ್ಳು ಕ್ಯಾಕ್ ಸುಗಳಿದ್ರು, ಕೆರ ತಗೊಂಡೋಡಿದ್ರು, ನಮಗೆ ಕೋಪನೇ ಬರಲ್ಲ. ಬರೀ ಪ್ರೀತಿನೇ ಎತ್ತು ಬರುತ್ತೆ. ಆ ಎತ್ತಿರೋ ಪ್ರೀತಿಲೇ ನಿನ್ನ ಅಪ್ಪಿ ಮುದ್ದಾಡ್ಬೇಕು ಅನಿಸ್ತಾ. ಒಟ್ಟು ನನ್ನ ದೊಡ್ಡ ಸಿನಿಮಾ ನಟಿ ಮಾಡಿ ಅಷ್ಟು ಸಾಕು ನೋಡಿ. ಅದಕ್ಕೆ ಯಾಕೆ ಹಂಗಂತೀರಿ ಬಿಡ್ರಿ. ಆ ದುರ್ಗ ಲಾವಣ್ಯ ಇದೆ ನೋಡು, ನಾಟಕ ಆಡ್ತಾಳೆ. ಲಾವಣ್ಯ, ಭವಾನಿ, ರಜನಿ, ನನ್ನಿವಾಳ ಅವ್ರನ್ನೆಲ್ಲ ಮಾಡಿ ಮುಂದೆ ತಂದಿವ ನನಗೆ. ನೀವೇ ಲೆಕ್ಕ ನೋಡ್ರಿ, ಕಷ್ಟ ಮಾಡ್ತಿರ್ತೀನಿ. ಹೌದೇನ್ರಿ? ಹಂಗಾರ ಅವ್ರನ್ನೆಲ್ಲ ನೀವು ಮಾಡಿದ್ ನೀವ ಏನ್ರಿ? ಹಂಗಾರ ಅವ್ರೆಲ್ಲ ಮಾಡಿದ್ಮೇಲೆ ನನ್ನ ದೊಡ್ಡ ಸಿನಿಮಾ ಸ್ಟಾರ್ ನಟಿ ಮಾಡಿದ್ದೆ. ನೀನು ಮಾಡು 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 ಅಂತಿರುವಾಗ ನಾನು ಮಾಡಿದ್ರೆ ನಮ್ಮ ಕತೆ ಬೆಲೆನೇ ಇರಲ್ಲ ನೋಡ್ರಿ. ಇನ್ ಮುಂದೆ ನೋಡ್ತೀನಿ ಅವ್ರಿಗಿನ್ನ ಒಂದ್ ಹೆಜ್ಜೆ ಮುಂದೆ ಬರ್ಬೇಕು ಹಂಗ ಮಾಡ್ತೀನ. ಹೌದಾ ಸರ್? ಹಂಗಿದ್ರ ನಿಮ್ ಮನ್ಸಿಗೆ ಬಂದಾಗ ಬೇಗ ನಂಗ್ ದೊಡ್ಡ ಸಿನಿಮಾನ ಸ್ಟಾರ್ ಮಾಡ್ಬಿಡ್ರ? ಅಂದಾಗ ನೋಡಿ ಹುಡುಗಿ, ನಿಮ್ ಊರಾಗಿ ನಿಮ್ ಬಾರಿ ಹುಡುಗಿಯರೆಲ್ಲ ನಿನ್ನ ನೋಡಿ ಹೊಟ್ಟೆ ಹುಡುಕೊಂಡು ಸಾಯ್ಬೇಕು ನೋಡ. ನೀನೇನ್ ಯಾಕಿನ್ನ ರೂಪ ಲಾವಣ್ಯ ಕಮ್ಮಿ ಇದೆಯಲ್ಲ. ಅಷ್ಟು ಚಂದ ಇದೀನಾ ಸರ್? ಅಯ್ಯಯ್ಯಪ್ಪ, ನಿಮ್ಮಷ್ಟು ರೂಪ ಇರೋ ಸಿಗೋದೆ ನಮ್ಗೆ ಅಪರೂಪ ನೋಡೆ. ಕೆನ್ನೆ ಜುಲಾಬಿ ನಿನ್ ತುಟಿ ತಂಡೆ ಹಣ್ಣಿನ ತುಟಿ, ನಿನ್ನೆದೆಯು ನೆಂಬು ಏ ಹಳ್ಳಿ ರಂಬೆ ವೈಯಾರದ ಗೊಂಬೆ. ಇಷ್ಟೊಂದ ಬ್ಯೂಟಿ ಇರೋ ನಿನ್ನ ಹೆಸರೇನೇ ಸ್ವೀಟಿ. ನನ್ನ ಹೆಸರು ಮಂದಾಕಿನಿ. ಬಹಳ ಚಂದಾಗಿ ಇಳಿಸ್ಬಿಟ್ಟೆ ನೋಡ. ಮೇಲಾಗಿ ಇನ್ನು ಪ್ರತಿಯೊಂದು ಪಾರ್ಸು ಮೈಯೆಲ್ಲ ಜುಮ್ 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 ಅಂತ ನೋಡ. ಹೋಗ್ಲಿ ಬಿಡ್ರಿ ಸರ. ಆಮೇಲೆ ನಿಮ್ಮ ಹೆಸರು ಏನಂತ ಗೊತ್ತಾಗಲಿಲ್ಲ. ನನ್ನ ಹೆಸರು ಯಾರಿಗೆ ಗೊತ್ತಿಲ್ಲ. ಇಡೀ ಚಳ್ಳಕೆರೆ ತಾಲೂಕಿನಾಗ ಯಾವ ಹುಡುಗಿಯರ್ ನನ್ನ ಕೇಳಿ ಹೇಳ್ತಾರೆ ನಟ, ನಿರ್ದೇಶಕ, ನಿರ್ಮಾಪಕ ಶ್ರೀ ಶ್ರೀ ಬಾಲವೀರ ಭಕ್ತ ಬಾಲರಾಜ್ ಅಂತ. ನಿಮ್ಮ ಹೆಸರನ್ನ ಕರೆಕ್ಟ್ ಹೋಗ್ತೀನಿ. ಆದ್ರೆ ಅಲ್ಲಿ ಏನ್ರಿಗೈತಲ್ಲ ಬಾಲ್ಯರ ಭಕ್ತ ಅನ್ನೋದು ಯಾಕ್ರಿ? ಓ ಅದ ಹುಡುಗಿಯರೆಲ್ಲ ಸೇರಿ ನನಗೆ ಇಟ್ಟ ನೋಡಿ. ಎಲ್ಲಾರು ದಿನ ರಾತ್ರಿ ದೇವಿಗೆ ಪೂಜೆ ಮಾಡಿದ್ರೆ ನಾನು ಹುಡುಗಿಯರಿಗೆ ಪೂಜೆ ಮಾಡೋ ನನ್ನ ಮಗ ನಾನು. ಅದಕ್ಕೆ ಎಲ್ಲ ಹುಡುಗಿಯರು ಸೇರಿ ಮಾಡಿಟ್ಟಾರ ನೋಡಿ. ನಿನ್ಗೆ ಹಿಡಿಸೈತೋ ಇಲ್ವೋ? ಅಯ್ಯೋ, ನಿಮ್ಮ ಹೆಸರು ಇಡ್ಸೈತಿ, ನಿಮ್ಮ ಗುಣ ಇಡ್ಸೈತಿ, ನಿಮ್ಮ ಸ್ಟೈಲ್ ಇಡ್ಸೈತಿ, ಒಟ್ಟು ಎಲ್ಲ ಇಡ್ಸೈತಿ. ನನಗೆ ಮಾತ್ರ ಸಿನಿಮಾ ನಟಿ ಮಾಡೋದು ಮಾತ್ರ ಮರಿಬೇಡಿ. ಏ ಬಾಲು, ರೊಟ್ಟಿ ಜಾರ್ ತುಪ್ಪದಾಗ ಬಿಟ್ಕೊಂಡು ಬಾ ಬಾ ರಾಣಿ. ಇಂಟ್ರೆಸ್ಟ್ ಎಲ್ಲ ಒಂದೇ ಆದ್ಮೇಲೆ ಇನ್ನ ಗೇಟು ಆಡೋಣ ಗೇಟು.
ಇಲ್ಲಿ ಯಾಕೆ ಬಂತು? ನನ್ನ ಒಲವಿನ ಜನ ನನ್ನ ಅಜ್ಜಿಯರಿಗೆ ಬರಲಿರದ ಕಾರಣ ಶೀತಲ ಸಮರದ ಆರಂಭಕ್ಕೆ ಕೋಟ್ಯಾನುಕೋಟಿ ಆಸ್ತಿ ಅಂತಸ್ತಿನ ಆಧಿಪತ್ಯಕ್ಕೆ ಅಂದರೆ ಈ ಫೋಟೋದಲ್ಲಿರುವ ವ್ಯಕ್ತಿ ಗೊತ್ತು ತಾನೆ? ಓಹೋ, ಇವರ ಕೋಟ್ಯಾಧೀಶ್ವರ ಸೂರ್ಯ ಸಿಂಹ ತಾನೆ. ನನಗೆ ಇವರು ಗೊತ್ತು, ಇವರ ತಮ್ಮ ಪ್ರೇಮ್ ಅವರು ಗೊತ್ತು. ಆ ವ್ಯಕ್ತಿಯ ಭಾವಚಿತ್ರವನ್ನು ನೋಡಿದರೆ ಸಾಕು ಭವಿಷ್ಯವನ್ನೇ ಹೇಳುವ ನಿನ್ನ ಬುದ್ಧಿ ಚಾಣಾಕ್ಷತನಕ್ಕೆ ಮೆಚ್ಚದೆ ಇದ್ದು ಈ ಕೋಟ್ಯಾಧಿಪತಿ ಎನಿಸಿಕೊಂಡಿರುವ ಪ್ರಾಣಿಯೇ ನಮ್ಮ ಪೇಟೆಯ ವಸ್ತು. ಅತಿ ಚಾಣಾಕ್ಷತನದಿಂದ ಬಲಗಿಸಿ ಚತುರತನದಿಂದ ಬೇಟೆಯಾಡಬೇಕು. ಇಷ್ಟೇ ತಾನೆ. ನಾಳೆ ನನ್ನ ಸೌಂದರ್ಯದ ಚಾಟಿಯಿಂದ ಆ ಸೂರ್ಯ ಸಿಂಹ ಸುದ್ದಿ ನಿಮ್ಮ ಮುಂದೆ ಬುಗುರಿಯಂತೆ ಬರಬೇಕು.
ಒಟ್ಟಿನಲ್ಲಿ ಏನು ಮಾಡುತ್ತೀಯೋ ಗೊತ್ತಿಲ್ಲ. ಅಣ್ಣ ತಮ್ಮಂದಿರು ಇಬ್ಬರು ಒಡೆದಾಡಿ ಸಾಯಬೇಕು. ಆ ದೃಶ್ಯನ ಕಣ್ತುಂಬ ನೋಡಿ ಚಪ್ಪಾಳೆ ತಟ್ಟಿ ನಗಬೇಕು. ಡೋಂಟ್ ವರಿ ಡಿಯರ್, ಆ ವಿಷಯವನ್ನು ನನಗೆ ಬಿಟ್ಟು ಬಿಡಿ. ಇಂದು ಅವನೇನು ಸಾಮಾನ್ಯದವನಲ್ಲ, ಗೋಮುಖ ವ್ಯಾಘ್ರ. ಒಂದು ವೇಳೆ ನಾವಿಬ್ಬರು ಆಡುತ್ತಿರುವುದು ನಾಟಕವೆಂದು ಗೊತ್ತಾದರೆ ಮಾರಣ ಹೋಮ ಮಾಡುವ ಸಿಪಾಯಿ. ಬಿ ಕೇರ್ಫುಲ್. ಯಾವುದೇ ಕಾರಣಕ್ಕೂ ನಮ್ಮ ಈ ನಾಟಕ ಗೊತ್ತಾಗಬಾರದು ಅಷ್ಟೇ. ನಿನ್ನಿಷ್ಟವೇ ನನ್ನಿಷ್ಟ, ಆದರೆ ನನ್ನ ನಿನ್ನ ಭೇಟಿ ರಾತ್ರಿಯ ವೇಳೆಯಲ್ಲಿ ಹಾಗೂ ಸಮಯ ಸಿಕ್ಕಾಗಲೆಲ್ಲ ಬರುತ್ತೇನೆ. ಅಂತ ಪುಷ್ಪ, ನಾನು ಬಾಡುವ ಮುನ್ನ ನೀನು ಬಂದು ಸೇರಿದರೆ ಸಾಕು. ನನ್ನ ಮೇಲೆ ಅಗಾಧ ಪ್ರೇಮವನ್ನಿಟ್ಟಿರುವ ಹೂವೆ, ನಿನಗಾಗಿ ಮತ್ತು ತಂದಿರುವೆ ಸಿಹಿ ಮುತ್ತಿನ ಒಡವೆ. ಹಾಡು ನಿನ್ನ ಕಂಠಸಿರಿಯಿಂದ ಒಂದು ಮಧುರವಾದ ಗಾನ. ನನ್ನ ಗಾನ ನಿಮಗೆ ಅಷ್ಟೊಂದು ಇಷ್ಟವಾ ನನ್ನ ದೊರೆ? ಹಾಗಾದರೆ ನಿಮಗಾಗಿ ನಾನು ಹಾಡುವೆ, ಬನ್ನಿ.
ಇನ್ನು ಆ ಸೂರ್ಯನ ಕುಪ್ಪನ ಕಾರು ಈ ಕಡೆನೆ ಬರ್ತಾ ಇದೆ. ಇನ್ನು ಪ್ರಾರಂಭವಾಗಲಿ ನಮ್ಮ ಈ ನಾಟಕ. ಆ ಸೂರ್ಯ ಸಿಂಹನೇ ನಿನ್ನನ್ನು ಕಾಪಾಡುವ ನಾಯಕ, ನಾನೇ ನಿನ್ನನ್ನು ಬಲತ್ಕರಿಸುವ ಕಾಮುಕ. ಶುರುವಾಗಲಿ. ಸರ್, ಸರಿಯಾದ ಸಮಯಕ್ಕೆ ನೀವು ಬರದೆ ಹೋಗಿದ್ದರೆ ಆ ಕಾಮುಕ ನನ್ನ ಶೀಲವನ್ನು, ನನ್ನ ಪ್ರಾಣವನ್ನು ಹಾಳು ಮಾಡುತ್ತಿದ್ದ. ಕಾಮುಕ ನನಗೆ ಗೊತ್ತಿಲ್ಲದ ಕಾಮುಕ ಅವರು ಯಾರೋ ಸರ್, ನನಗೆ ಗೊತ್ತಿಲ್ಲ. ಮುಖಕ್ಕೆ ಮುಖವಾಡ ಧರಿಸಿಕೊಂಡಿದ್ದರು. ಏನು ಮಾಡಬೇಕಾಗುತ್ತೆ? ಇಂತಹ ಸುಂದರವಾದ ಹೆಣ್ಣು ಬೀದಿಗೆ ಬಂದರೆ ಯಾರಿಗೆ ತಾನು ಕಾಮ ಕೇಳದು? 75 ವರ್ಷ
ಅಂತ ಹಾಗೆ ನಿನ್ನ ಹೆಸರು? ನನ್ನ ಹೆಸರು ಬಿಂದು ಅಂತ. ವಾಟ್ ಎ ಬ್ಯೂಟಿಫುಲ್ ನೇಮ್, ಬ್ಯೂಟಿಫುಲ್ ಸ್ಟ್ರಕ್ಚರ್. ಏನೇ ಇಂದು ನನ್ನ ಬಗ್ಗೆ ನಿನಗೆಲ್ಲ ಡೀಟೇಲ್ ಆಗಿ ಗೊತ್ತಿರ್ಬೇಕಲ್ವಾ? ಗೊತ್ತು ಸರ್, 10 ಫ್ಯಾಕ್ಟರಿಯ ಮಾಲೀಕರು ನೀವು, ಕೋಟ್ಯಾಧೀಶ್ವರಿಗೆ ವಂಶರು ನೀವು. ಇಷ್ಟೆಲ್ಲ ಇದ್ದರು ಇನ್ನೂ ಮದುವೆ ಆಗಿದಿಲ್ಲ ನಿಮಗೆ. ನನಗೆ ಶೂಟ್ ಆಗೋ ಹುಡುಗಿ ಇನ್ನು ಭೂಮಿ ಮೇಲೆ ಹುಟ್ಟಿಲ್ಲ, ಅದಕ್ಕೆ ನಾನು ಮದುವೆ ಆಗಿಲ್ಲ. ಹೌದಾ ಸರ್? ಹೌದು, ಹಾಗಂತ ನಾನು ಸುಂದರವಾಗಿ ಅಂತ ಹೇಳ್ತಾ ಇಲ್ಲ. ನಿನ್ನ ರೂಪ ನನಗೆ ಇಡಿಸಿದೆ, ನಿನ್ನ ದೇಹನ ಸುಖನ ಹಂಚಿಕೊಳ್ಳೋಕೆ ಮೈಯಲ್ಲಿ ಪುಟಿಯುತ್ತದೆ. ಬಾ ಮನೆಗೆ ಹೋಗೋಣ. ನಾನು ನಿಮ್ಮ ಜೊತೆ ಬರುವೆ, ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮನೇನಾದರೂ? ಅಮ್ಮ ಕಲಿಯುಗ ಕಾಮರಾಜ ದೇವೇಂದ್ರ ಏನು 10 ಹುಡುಗಿಯರನ್ನು ಮತ್ತೆ 10 ಹುಡುಗಿಯರನ್ನು ಮನೆಯಲ್ಲಿಟ್ಟುಕೊಂಡರು, ಮತ್ತೆ ಮಾಡಿದರೂ ಕೆಲವರು ಯಾರು ಇಲ್ಲ. ತೆಗೆದುಕೋ ಈ ಗುಂಡರವನ್ನು, ನೋಡುವ ಪ್ರೇಮದ ಕಾಣಿಕೆ. ಸರಿ ಸರ್, ನಿಮ್ಮ ಒಪ್ಪಿಗೆ ನನಗೆ ಸಿಕ್ಕಿದ ಮೇಲೆ ನಾನಿನ್ನು ನಿಮ್ಮ ಮನೆಗೆ ಬರುವೆ. ಇಂದು ಇನ್ನೇಕೆ ಮೌನ? ಈ ದಿನ ರಾತ್ರಿ ನನ್ನ ಹೂ ಮಂಚದ ಮೇಲೆ ನಿನಗೆ ಸನ್ಮಾನ. ಕಮಾನ್ ಪ್ರೇಯಸಿ. ನಲ್ಲೇ ನಿನ್ನ ಕಾಣದೆ ಕ್ಷಣವೂ ನಾ ಬದುಕೇನೆ, ಕ್ಷಣ ಮನ ನಿನ್ನ ಬಿಡಲೆಂದಿದೆ.
ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸೇಡಿಗೆ ಸೇಡನ್ನೇ ಸರ್ವ ಸರ್ವದಾ ಸಾಧಿಸಿ ಬಿಟ್ಟ ಈ ಜನದಾಂತಮಲ್ಲ. ಈ ಪೃಥ್ವಿರಾಜ್ ಎದುರಿಗೆ ತೊಡೆ ತಟ್ಟಿ ನಿಂತ ಪ್ರೇಮ್ ಬಹಳ ದಿನ ನಡೆಯಲಾರದು ನಿನ್ನ ಪ್ರೇಮದಾಟ. ಮುಂದೆ ನಾನು ನಿನಗೆ ಕೊಡುವೆ ಚಿತ್ರ ವಿಚಿತ್ರವಾದ ಕಾಟ. ಬಡ ಬಿಕಾರಿ ರೈತ ರಾಮಯ್ಯನ ಮಗಳು ಸೌಂದರ್ಯದ ಅಪ್ಸರೆ ಸಿಂಧು ನಿನ್ನ ಕೈವಶರಾಗಲೆಂದು ಜಂಬ ಕೊಚ್ಚಿಕೊಂಡೆ ಅಲ್ಲ. ಈಗ ನನ್ನ ಪ್ರೇಯಸಿ ನನ್ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿರುವೆ. ನಾಳೆ ಅವಳ ಕೈಯಾರೆ ನಿಮ್ಮ ಸೋದರತ್ವದ ಶಿಖರಕ್ಕೆ ಬಾಂಬ್ ಬೆಸೆದು ಸುಟ್ಟು ಭಸ್ಮವಾಗುವ ದೃಶ್ಯವನ್ನು ನನ್ನ ಕಣ್ತುಂಬಿಕೊಳ್ಳಬೇಕೆಂಬುದೇ ನನ್ನ ಆಸೆ. ನೀ ಹೃದಯ ತಿಲಕ ಮಾತ್ರವೇ ರಕ್ತಮಯ ಪ್ರವೇಶಿಸಿದಂತೆ ಒಕ್ಕೆ ಒಕ್ಕಸಾರೆ ಈ ನರವೀರುಡೈನ ನರವ್ಯಾಕೃನ ಚಂದಕ್ಕೆ ಚಿಕ್ಕಿಸೋಡು ಚೋಪಿಸ್ತಾನ ಪೌರುಷ ಬೇಕನೆ ಮೈಲಿ ಬೈಲಿ ಬಂದ ಭಯ ತೆಗೆದುಕೋ ಭಯ. ಅಪಾರ ಬೆಲೆ ಬಾಳುವ ಅಮೂಲ್ಯ ಸಂಪತ್ತು ಕಡಿದು ತಂದಿರುವೆ ನಿನ್ನ ಕಾಗದವನ ಕತ್ತು.
ಗಂಗು ಮೊದಲು ಬಚ್ಚಿಕೊಡು. ನನ್ನನ್ನು ಕೊಲ್ಲಲೆತ್ತಿಸಿದ ನಪ್ಪಿಸಿ ನಂತರವನ್ನು ಈ ನನ್ನ ನೇತ್ರಗಳು ನೋಡಿ ಆನಂದಿಸಲಿ. My dear friend Murthy, ಏನಾಯಿತು ನಿನ್ನ ಸ್ಥಿತಿ? ನನ್ನನ್ನೇ ಕೊಲ್ಲಿಸಲು ಪ್ರಯತ್ನ ಪಟ್ಟೆ, ಆದರೆ ನಿನ್ನನ್ನೇ ಕೊಲ್ಲಿಸಿಬಿಟ್ಟೆ. ಇದೇ ನೋಡು ನನ್ನ ಸ್ಪೆಷಾಲಿಟಿ. ನೀನೊಬ್ಬರೇ ಅಲ್ಲ, ನನ್ನನ್ನು ಎದುರಾಗಿ ಬಂದವರು ಯಾರೇ ಆಗಲಿ ಇದೇ ಗತಿ. ಪಾಪ ನಿನಗೇನು ಗೊತ್ತು, ಅದಕ್ಕೆ ಹೋಯಿತು ಕತ್ತು. ಗಂಗು, ಈ ಕಾರ್ಯದಲ್ಲಿ ನಿನಗೆ ಯಾವ ತೊಂದರೆ ಆಗಲಿಲ್ಲ ತಾನೆ? ಭಯ, ತೊಂದರೆ ತೊಡಕು ಎಂಬುದು ಈ ಗಂಗು ಜಾಯಮಾನದಲ್ಲೇ ಬರೆದಿಲ್ಲ. ಒಂದು ವೇಳೆ ಆ ಏನಾದರೂ ಕಾರ್ಯ ಸಾಧನೆಗಾಗಿ ಕೆಲಸ ಮುಂದಿಟ್ಟ ಹೆಜ್ಜೆ ಮುಂದಿಡುತ್ತೇನೆ ಹೊರತು ಹಿಂದಿಡುವ ನಾಮರ್ಥ ನಾನಲ್ಲ. ಬೇಷ್, ವೆರಿ ಗುಡ್. ಛಲಗಾರನೆಂದರೆ ನೀನೇ ಸರಿ. ಈಗ ಏನು ಆ ಅಪಾರ ಮೌಲ್ಯದ ಬ್ರೀಫ್ ಕೇಸ್ ವಶವಾದ ಬಗ್ಗೆ? ಭಯ, ಇದು ಸಾಮಾನ್ಯವಾದ ಬ್ರೀಫ್ ಕೇಸ್ ಅಲ್ಲ. ಆ ಮನಹಾಳ ಮಾರುತಿ ನಿಮ್ಮ ಅಮೂಲ್ಯ ಜೀವನ ಕಟ್ಟಿದ ಬೆಲೆ. ಅಂದರೆ ನಿನ್ನ ಮಾತಿನ ಅರ್ಥ? ನಿನ್ನನ್ನು ಕೊಂದ ತೀರನಿಗೆ ಈ ಬ್ರೀಫ್ ಕೇಸ್ ಕಾಣಿಕೆಯಾಗಿ ಕೊಡುತ್ತೇನೆಂದು ಹೇಳಿದ್ದನಂತೆ. ಆ ವಿಷಯ ನನಗೆ ಗೊತ್ತಾಯಿತು. ಅದಕ್ಕೆ ಹೊರತು ಅವನ ಬೇಷ್ ಗಂಗು, ಬೇಷ್. ನಿನ್ನಂತ ಶಿಷ್ಯನನ್ನು ಪಡೆದಕ್ಕೆ ಈ ಸೂರ್ಯಸಿಂಹ ನಿಜಕ್ಕೂ ಭಾಗ್ಯಶಾಲಿ. Dear, who are you? ಇಂದು ಇವನು ಇನ್ನೊಬ್ಬ ಫ್ರೆಂಡು, ನನ್ನ ವೆರಿ ಬ್ರಿಲಿಯಂಟ್. Mr. Gangu, I am Hindu. ನಮಸ್ತೆ ಸಿಸ್ಟರ್. ಗಂಗು, ನಾನೀಗ ದುಬೈ ಹೊರಟಿದ್ದೇನೆ. ಇನ್ನ ಬರುವುದು 2-3 ದಿನಗಳಾಗುತ್ತದೆ. ಅಲ್ಲಿಯವರೆಗೂ ಎಲ್ಲ ಫ್ಯಾಕ್ಟರಿಯ ವ್ಯವಹಾರಗಳನ್ನು ನೀನು ಮತ್ತು ಪ್ರೇಮ್ ನೋಡಿಕೊಳ್ಳುವಂಥದ್ದು. ಸರಿ ಭಯ. ಗಂಗು, ನೀನು ಸ್ವಲ್ಪ ವಿಶ್ರಾಂತಿ ಪಡೆದುಕೋ. ಓಕೆ ಭಯ. Sweetie darling, ನಾನು ಬರುವುದು ದುಬೈಗಾಗಿ 3-4 ದಿನಗಳಾಗುತ್ತದೆ. ಅಲ್ಲಿಯವರೆಗೂ ನನ್ನ ಮನವನ್ನು ತಳೆದುಕೊಳ್ಳುತ್ತೇವೆ. ಸರಿ, ಹೋಗಿ ಬನ್ನಿ. ಹುಡುಗನು ಚೆನ್ನ, ಹುಡುಗನು ಚೆನ್ನ, ಸೇರಲು ಚೆನ್ನ, ಬೇಗ ಸೇರೋಣ, ಆನಂದ ಹೊಂದೋಣ, ಬೇಗ ಸೇರೋಣ, ಆನಂದ
ಸುಖ ಬೇಕೆಂದು ಅಲ್ಲಿ ಮದುವೆಯ ಅಯ್ಯೋ ಅಯ್ಯೋ ಇಂಥ ಮಾತು ನಿನ್ನ ನುಡಿ ಕೇಳಿದ ತಲೆ ತಿರುಗಿದೆ ಹುಡುಗಿರು ಚೆನ್ನ ಹುಡುಗರು ಚೆನ್ನ ಸಮಯವು ಚೆನ್ನ ಹುಡುಗನು ಚೆನ್ನ ಸಮಯವು ಚೆನ್ನ ಏನೇನೋ ಆಗಬೇಕು. ನಾನು ಕೇಳಿದ್ದನ್ನೆಲ್ಲ ಇಲ್ಲ ಅನ್ನದೇ ನಡೆಸಿಕೊಳ್ಳುತ್ತೀಯಾ? ಅಂದರೆ ನಿಮ್ಮ ಮಾತಿನ ಅರ್ಥ ಸಿಸ್ಟರ್ ಅಂತೆ ಸಿಸ್ಟರ್. ಒಂದು ಸುಂದರವಾಗಿರುವ ಹುಡುಗಿ ಒಟ್ಟಿ ಮನೆಯಲ್ಲಿ ಇರುವಾಗ ಆ ಹುಡುಗಿಯನ್ನು ಜಂಟಿಯಾಗುವುದು ಬಿಟ್ಟು ಸಿಸ್ಟರ್ ಎನ್ನುತ್ತಿರುವೆಯಲ್ಲ, ನೀನೊಬ್ಬ ಗಂಡಸೆ. ಮುಚ್ಚಿರಿ ಬಾಯಿ. ನೀವು ನನ್ನ ಸೂರ್ಯ ಸಿಂಹನಿಗೆ ನಿಲ್ಲಿಸಲಾದ ಅವನಿಗೆ ಏನಾದ್ರೂ ಮೋಸ ಮಾಡಿದ್ರೆ ನಾನಾಗಿರಲ್ಲ. ಛೇ, ಹೋಗಿ ಹೋಗಿ ಇನ್ನೊಂದು ನಿನ್ನಂತಹ ಷಂಡನ ನಂತರ ನಾನು ಕೇಳುತ್ತಿದ್ದೇನಲ್ಲ, ಅದು ನನ್ನ ತಪ್ಪು.
ರೀ ಮಿಸ್ಟರ್, ಒಂದು ಹೆಣ್ಣಿನ ಆಸೆ ತೀರಿಸಲು ಆಗದೇ ಇರುವ ಕೆಪಾಸಿಟಿ ನಿಮ್ಮಲ್ಲಿ ಇದ್ದ ಮೇಲೆ ಮೀಸೆಯಾಗೆ ಹಿಡಿದುಕೊಂಡಿದ್ದೀರಾ ಎಂದು ಥೋ, ಲಜ್ಜೆಗೆಟ್ಟ ಸುಳೆ. ನನ್ನ ನಿನ್ನ ಸಂಬಂಧ ತಾಯಿ ಮಗನ ಸಂಬಂಧ. ಆ ಸಂಬಂಧನೇ ಮರೆತು ನನ್ನನ್ನ ನಿನ್ನ ಹಾಸಿಗೆ ಕರಿತಿದೆಯಲ್ಲ, ನಾಚಿಕೆ ಆಗೋದಿಲ್ಲ. ನೀನು ಒಂದು ಹೆಣ್ಣ. ಇಲ್ಲ, ನಿನ್ನಂತವರು ಈ ಭೂಮಿ ಮೇಲೆ ಬದುಕಿರಬಾರದು. ಕಾಡು ಹಗಲಲ್ಲೇ ಕತ್ತಿಸಿಗಿ ಸಾಯಿಸಬೇಕು. ಆಗಲೇ ನಮ್ಮ ಭಾರತಾಂಬೆಯ ಶೀಲಕ್ಕೆ ಬೆಲೆ ಬರೋದು. ಎಕ್ಸಲೆಂಟ್ ಬ್ರದರ್, ಎಕ್ಸಲೆಂಟ್. ಈ ನಿಮ್ಮ ನಡೆ ನುಡಿ ಮನಸ್ಸನ್ನು ಗಮನಿಸಿ ನಾನು ಸುಮ್ಮನೆ ನಾಟಕ ಮಾಡಿಬಿಟ್ಟೆ. ಇಂದು ಈ ಅನಾಥಳಿಗೆ ನೀವೇ ಅಣ್ಣ. ನೀವು ನಿಮ್ಮ ಮಾತಿನ ಅರ್ಥ ಏನು? ಹೌದು, ನಿಮ್ಮ ನಡೆ ಗುಣ ಹೇಗಿದೆ ಎಂದು ತಿಳಿದುಕೊಳ್ಳಲು ಈ ರೀತಿ ನಾಟಕವಾಡಿದೆ ಅಷ್ಟೇ. ಛೇ, ನಾನೆಂತ ತಪ್ಪು ಮಾಡಿಬಿಟ್ಟೆ? ನಿಮ್ಮ ಆಂತರ್ಯ ಅಡಿಗೆ ಏನೇನೋ ಅಂದ್ಬಿಟ್ಟೆ ಸಿಸ್ಟರ್. ದಯವಿಟ್ಟು ನಾನು ಕ್ಷಮಿಸಿ. ಕ್ಷಮೆ ಕೇಳುವ ಮೊದಲೇ ಒಂದು ಡ್ರಿಂಕ್ಸ್ ಕುಡ್ದಿ ಆಮೇಲೆ ಕ್ಷಮೆ ಕೇಳಬಹುದಲ್ಲವೇ? ತೆಗೆದುಕೊಳ್ಳಿ, ಈ ಡ್ರಿಂಕ್ಸ್ ಅನ್ನು ತೆಗೆದುಕೊಳ್ಳಿ. ಯಾರೇ ನೀನು ಚೆಲುವೆ, ದೂರ ಬೇಕೆ ನಿಂತಿರುವೆ, ಬಳಿ ಬಾರಿ ನನ್ನೊಲವೇ, ನನ್ನೆದೆ ಮಂದಾರ ಹೂವೆ. ಓಹೋ, ಮೆಚ್ಚಿದೆ ಗಂಡೆ. ನೀನು ಈ ರೀತಿ ಮಾತನಾಡುತ್ತಿರಲು ಆ ಡ್ರಿಂಕ್ಸಿನಲ್ಲಿ ಹಾಕಿರುವ ಮದ್ದಿನ ಮಾಯ.
ಬಾಳಲಿ ಸಾವಿರ ತಿರುವಿದೆ, ಎಲ್ಲಕ್ಕೂ ಪ್ರೀತಿಯ ಬರುತ್ತಿದೆ, ಪ್ರೀತಿಸೋ ಹಗಲು ಇರಲಿಲ್ಲ, ಯೋಚಿಸೋ ಸಮಯವೂ ಇರಲಿಲ್ಲ.